ಎಜಿ ನ್ಯೂಸ್ಗೆ ಸ್ವಾಗತ. ಯುವ ನಾಯಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ನಿರ್ದೇಶಕರು ಅಧ್ಯಕ್ಷರು ಎಸ್ಜೆಡಿ ಶಿಕ್ಷಣ ಸಂಸ್ಥೆ ಎಸ್ಟಿವಿಎಸ್ ಸಂಘದ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರು ಆದ ಶ್ರೀ ವಿನಯ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳಿಂದ ಮತ್ತು ಗೆಳೆಯರ ಬಳಗದಿಂದ ಇವತ್ತು ಸಂಕೇಶ್ವರ ನಗರದ ಶಂಕರಾಚಾರ್ಯ ಮಠದ ಶಂಕರಲಿಂಗ ದೇವರಿಗೆ ಬೆಳಿಗ್ಗೆ 10 ಗಂಟೆಗೆ ಅಭಿಷೇಕ ಹಾಗೂ ಪೂಜೆ ಸಲ್ಲಿಸಿ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ಹುಕ್ಕೇರಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಬಡ ರೋಗಿಗಳಿಗೆ ಮತ್ತು ಸಂಕೇಶ್ವರ ನಗರದ ಅನಾಥ ಆಶ್ರಮದ ಅನಾಥ ಮಕ್ಕಳಿಗೆ ಮತ್ತು ಸಿಲ್ವರ್ ಡೆಲಾ ವೃದ್ಧಾಶ್ರಮದಲ್ಲಿ ಇರುವ ವೃದ್ಧರಿಗೆ ವಿನಯ್ ಪಾಟೀಲ್ ಅಭಿಮಾನಿ ಬಳಗದಿಂದ ಹಣ್ಣು ಹಂಪಲುಗಳನ್ನು ವಿತರಿಸುವುದರ ಮೂಲಕ ಹುಟ್ಟುಹಬ್ಬ ಆಚರಿಸಲಾಗಿದೆ. ಅವರ ನಿಮಿತ್ತವಾಗಿ ಇವತ್ತಿನ ಶಂಕರಲಿಂಗ ಗುಡಿಯಲ್ಲಿ ಅಭಿಷೇಕ ಹಾಗೂ ಅದೇ ರೀತಿ ಹಣ್ಣು ಹಂಪಲ ವಿತರಣಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ವಿನಯ್ ದಾದಾ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಅವರಿಗೆ ಲಭಿಸಲಿಂದ ಇಲ್ಲಿ ಅಭಿಷೇಕವನ್ನು ಇಟ್ಕೊಂಡು ಅವರ ಆರೋಗ್ಯ ಚೆನ್ನಾಗಿರಲಿ, ಎಲ್ಲ ರೀತಿಯಿಂದ ಬೆಳವಣಿಗೆ ಆಗಲಿ ಅಂತ ಎಲ್ಲರೂ ಹಾರೈಸಿದ್ದೇವೆ. ಪ್ರೀತಿಯ ನಾಯಕರಾದಂಥ ವಿನಯಗೌಡ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತು ನಾವು ಸಮಸ್ತ ಅವರ ಅಭಿಮಾನಿ ಬಳಗದಿಂದ ಶಂಕರಲಿಂಗ ಕಾರ್ಯಾಲಯಕ್ಕೆ ಬಂದು ಶಂಕರಲಿಂಗ ಗುಡಿಗೆ ಬಂದು ಅಭಿಷೇಕನ ಸಲ್ಲಿಸಿ ಆಮೇಲೆ ಅಲ್ಲಿಂದ ಹಣ್ಣು ಹಂಪಲ ವಿತರಣೆ ಅಂತ ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾಡಿನ ಸಮಸ್ತ ಜನತೆಯಿಂದ ಅವರಿಗೆ ಹುಟ್ಟುಹಬ್ಬ ಕೋರಲು ಇಷ್ಟಪಡ್ತೀವಿ. ವಿನಯನ ಹ್ಯಾಪಿ ಬರ್ತ್ಡೇ. ಮುಖಾಂತರವಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಕಟ್ಟುವ ಮುಖಾಂತರ ಮತ್ತು ರೈತರಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ನೀಡುವ ಮುಖಾಂತರವಾಗಿ ಎಲ್ಲರ ಬಾರಿಗೆ ಬೆಳಕಾಗಿದ್ದಾರೆ. ಅಂಥವರ ಮೊಮ್ಮಗನಾದ ರಾಜಕೀಯ ಮಂತ್ರಿಯಿಂದ ಬಂದಂಥ ವಿನಯ್ ಪಾಟೀಲ್ ಕೂಡ ಸಂಭಾವಿತರು. ಅವರು ಕೂಡ ಯಾವುದೇ ಆಡಂಬರವಿಲ್ಲದೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರ ಅಭಿಮಾನದಿಂದ ನಾವೆಲ್ಲ ಬಂದಿದ್ದು ಇವತ್ತು ಬರಬೇಕಾಗಿತ್ತು. ಆದರೂ ಕೂಡ ನಾವು ಇವತ್ತು ನಮ್ಮ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ಅನಾಥ ಮಕ್ಕಳಿಗೆ ಇವತ್ತು ನಾವು ಹಣ್ಣು ಹಂಪಲು ಹಂಚಿದ್ದೀವಿ. ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ರೋಗಿಗಳಿಗೆ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚಿ ಅವರು ಕೂಡ ಆಶೀರ್ವಾದ ಪಡೆದುಕೊಂಡಿದ್ದೀವಿ. ಈಗ ನಿಮ್ಮನ್ನು ಕಾಣಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಗಣ್ಯರು ನಮಗೆ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಣ್ಣು ಹಂಪಲ ನೀಡಲಿಕ್ಕೆ ಬಂದಿದ್ದೀವಿ. ತಾವೆಲ್ಲ ದಯವಿಟ್ಟು ಸ್ವೀಕರಿಸಬೇಕಂತೇಳಿ ಮತ್ತು ಆಶೀರ್ವಾದ ನೀಡಲಿಕ್ಕೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈ ವೇಳೆ ಸಂಕೇಶ್ವರ ಮರಾಠಿ ಸಮಾಜದ ಉಪಾಧ್ಯಕ್ಷರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ನಿರ್ದೇಶಕರು ಸುಭಾಷ್ ಕಾಸರಕರ್, ಚಿದು ಕರ್ದನ್ನವರ, ನಿರ್ದೇಶಕ ನಂದುಗುಡಿಶಿ, ರೋಹನ ನೇಸರಿ, ಸುನಿಲ್ ಪರ್ವತರಾವ್, ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಶೀತಲ್ ಮಠಪತಿ, ಕಾಶಿನಾಥ್ ಶಿರಕೋಳಿ, ಸಂಸ್ಥೆಯ ನಿರ್ದೇಶಕ ಗಣೇಶ್ ಪಾಟೀಲ್, ಎಂಬಿ ಘಸ್ತಿ, ಅಲ್ತಾಫ್ ಶಾಯಣ್ಣವರ, ಬಂಡು ಸೂರ್ಯವಂಶಿ, ಇಸ್ಮಾಯಿಲ್ ಜಮಾದರ್, ಆಡಳಿತಾಧಿಕಾರಿ ಬಿಎ ಪೂಜಾರಿ, ನ್ಯಾಯವಾದಿ ವಿಕ್ರಮ್ ಕರ್ನಿಂಗ, ಚೇತನಾ ಭಶೆಟ್ಟಿ, ಸಾಗರ ಜಕಾತಿ, ಪ್ರಶಾಂತ್ ಕೋಳಿ, ಪ್ರಕಾಶ್ ಇಟೇಕರ್, ಸುರೇಶ್ ಬಾಡೇಕರ್, ಸುನಿಲ್ ಸಪಾಟೆ ಸೇರಿ ಎಸ್ಟಿವಿಎಸ್ ಸಂಸ್ಥೆಯ ಸಿಬ್ಬಂದಿ ವರ್ಗ, ಗೆಳೆಯರ ಬಳಗ, ಅಭಿಮಾನಿ ಬಳಗ, ಯುವಕರು, ಹಿರಿಯರು ಮತ್ತು ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸೇರಿ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಿ ಜನ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.